ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 1075 SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನೇಮಕಾತಿ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರ ಜೊತೆಗೆ ಈ ಸಾರಿ ಹುದ್ದೆಗಳು 10,000+ ಹುದ್ದೆಗಳು ಆಗ್ತವೆ. ಬರೀ 1075 ಅಷ್ಟೇ ಅಲ್ಲ, ಇದು ನಿಮ್ಮದೆಲ್ಲ ಅಪ್ಲಿಕೇಶನ್ ಎಂಡ್ ಆದಮೇಲೆ ಮತ್ತೆ ಹುದ್ದೆಗಳನ್ನು ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ವಿಡಿಯೋ ನೋಡಕತ್ತಾರೆ, ತಪ್ಪದೇ ಅರ್ಜಿ ಸಲ್ಲಿಸಿರಿ. ಏನೇನೆಲ್ಲ ಬೇಕಾದಕ್ಕೆ ಡಾಕ್ಯುಮೆಂಟ್ಸ್, ಅದ್ರ ಜೊತೆಗೆ ಯಾವ ರೀತಿ ಎಲ್ಲ ಎಕ್ಸಾಮ್ ಇರುತ್ತಂತ ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ, ತಪ್ಪದೇ ಒಂದು ಲೈಕನ್ನು ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನೀವೇನಾದರೂ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ ಐತೆ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿ ಸಂಪೂರ್ಣವಾದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತವೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತದೆ. ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತದೆ. ಸ್ನೇಹಿತರೆ, ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡಲಾಗ್ತದೆ. ಸ್ನೇಹಿತರೆ, ಈ ಸಿಲೆಬಸ್ ನೋಟ್ಸ್ ಜೊತೆಗೆ ನಿಮಗೆ SSC MTS ಓಲ್ಡ್ ಕ್ವಶ್ಚನ್ ಪೇಪರ್ ಕೂಡ ಉಚಿತವಾಗಿ ಕಳಿಸ್ತದೆ. ಅದೇ ರೀತಿ 7ನೇ ತರಗತಿಯಿಂದ 10ನೇ ತರಗತಿವರೆಗೆ NCERT ಶಾರ್ಟ್ ನೋಟ್ಸ್ ಉಚಿತವಾಗಿ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಈ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಯಾರು ಕೂಡ ಕಾಲ್ನ ಮಾಡಕೋಬೇಡಿ, ಆದಷ್ಟು ಮೆಸೇಜ್ ಮಾಡಿ ಪ್ರತಿಯೊಬ್ಬರು ಕೂಡ ರಿಪ್ಲೈಯನ್ನು ಮಾಡಲಾಗ್ತದೆ. ಸ್ನೇಹಿತರೆ, ಎಕ್ಸಾಮ್ ಬಂದು ಕನ್ನಡದಲ್ಲಿ ಇರ್ತದೆ. ಇವು ನಮ್ಮ ಕನ್ನಡಿಗರಿಗಾಗಿ ಮಾಡಿದ ವಿಶೇಷವಾದ ನೋಟ್ಸ್ ಆಗಿರ್ತವೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಅಫಿಷಿಯಲ್ ಆಗಿ ಬಂದ ನೋಟಿಸ್ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 26/6/2025ರಿಂದ 24/7/2025 ಇದನ್ನು ಅರ್ಜಿಯನ್ನು ಸಲ್ಲಿಸ್ಬೋದು ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿ ಇರುವ ಹುದ್ದೆಗಳು ಅಂದ್ರೆ ಈಗ 1075 ಇವು ಮುಂದೆ ಇನ್ಕ್ರೀಸ್ ಆಗ್ತಾವೆ ರೀ, ಪಕ್ಕಾ ಆಗ್ತಾವೆ. ಲಾಸ್ಟ್ ಟೈಮ್ SSC GD ನೋಡಿರ್ಬೋದು ನೀವು, 49,000 ಕರೆದಿದ್ದು 53,000 ಮಾಡಿದರು. ಸ್ನೇಹಿತರೆ, ಪ್ರತಿ ಬಾರಿ ಕೂಡ ಒಂದು SSCಯಲ್ಲಿ ನೇಮಕಾತಿ ಆಯ್ತಪ್ಪ ಅಂದ್ರೆ ನಿಮ್ಮದು ಏನಿರ್ತಾವಲ್ಲ ಪೋಸ್ಟನ್ನು ಇನ್ಕ್ರೀಸನ್ನು ಮಾಡೇ ಮಾಡ್ತಾರೆ. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಂದ್ರೆ ಎಕ್ಸಾಮ್ ಡೇಟ್ ಕೂಡ ಕೊಟ್ಬಿಟ್ಟಾರೆ. 20 ಸೆಪ್ಟೆಂಬರ್ 2024ರಿಂದ ಅಕ್ಟೋಬರ್ 25ರವರೆಗೂ ಕೂಡ ನಡೀತಾವೆ ರೀ. 2025ರವರೆಗೂ ಕೂಡ ನಡೀತಾವೆ. 24 ಅಕ್ಟೋಬರ್ 2025ರವರೆಗೆ ನಡೀತಾವೆ. ನಿಮಗೆ ಓದಾಕೊಂದು ಗ್ರಿಪ್ ಕೂಡ ಸಿಗ್ತೈತಿ. ಅಪ್ಲಿಕೇಶನ್ ಯಾರ್ಯಾರೆಲ್ಲ ಹಾಕ್ತಾರೆ ಹಿಂದೆ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ಹಾಗಿದ್ರೆ ಅಪ್ಲಿಕೇಶನನ್ನು ಹಾಕಲು ನಮ್ಮದು ವಿದ್ಯಾರ್ಥಿ ಏನಾಗಿರ್ಬೇಕು, ನಾನು ಹೇಳಿದೆ ಆಲ್ರೆಡಿ. ಪ್ರತಿಯೊಂದು ಇಲ್ಲಿ ಹವಾಲ್ದಾರ್ ಮತ್ತು MTS ಎರಡು ಹುದ್ದೆಗಳು ಸೇರಿ 175 ಹುದ್ದೆಗಳು ಖಾಲಿ ಇರ್ತಾವೆ. ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸಲು ನೀವೇನಾದರೂ ಸಾಮಾನ್ಯ ಅಭ್ಯರ್ಥಿ ಆಗಿದ್ದೀರಪ್ಪ ಅಂದ್ರೆ ನಿಮಗೆ 18ರಿಂದ 25ರವರೆಗೂ ಕೂಡ ವಯಸ್ಸು ಇರ್ತದೆ ರೀ. ಅದೇ ರೀತಿ ಈಗ ಇದು MTSಗೆ ಆದರೆ ಇಲ್ಲಿ ಹವಾಲ್ದಾರ್ ಅಂತ ಹುದ್ದೆ ಬರ್ತದೆ ರೀ. ಅದಕ್ಕೆ ಇಲ್ಲಿ 18ರಿಂದ 27 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅದೇ ರೀತಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ನೀವು SC ST ಆದರೆ 5 ವರ್ಷ, ಅಲ್ಲಿ ಒಟ್ಟಾರೆಯಾಗಿ ನೀಡಿದ ವರ್ಷದವರೆಗೆ ಗರಿಷ್ಠ ವರ್ಷನ ಸೇರಿಸ್ಬೇಕು. ಈ 25 ಜನರಲ್ ಮೆರಿಟಿಗೆ ಇತ್ತಂದರೆ SC ST ಅವರಿಗೆ 30 ವರ್ಷ ಆಗ್ತದೆ ರೀ. ಇನ್ನು OBC ಅಭ್ಯರ್ಥಿಗೆ 28 ಆಗ್ತದೆ. ಈ ರೀತಿ ಇರ್ತದೆ. ಇಲ್ಲಿ ಮತ್ತೆ ಅಂಗವಿಕಲ ಅಭ್ಯರ್ಥಿಗೂ ಇರ್ತದೆ, ಎಕ್ಸ್ ಸರ್ವಿಸ್ಮ್ಯಾನ್ಗೂ ಕೂಡ ಇರ್ತದೆ ಏಜ್ ರಿಲ್ಯಾಕ್ಸೇಷನ್. ಅದಕ್ಕಾಗಿ ಇದನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಸಲ್ಲಿಸುವ ಲಿಂಕ್ ಬಂದು ಇಲ್ಲಿ ಇರ್ತದೆ ನೋಡಿರಿ. ಇದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಅಲ್ಲಿ ಕೂಡ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಲಾಸ್ಟ್ ಟೈಮ್ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಡೀಟೇಲ್ಸ್ ಅಲ್ಲೇ ಇರ್ತದೆ ರೀ. ನೀವು ಜಸ್ಟು ಹೊಸದಾಗಿ ಒಂದು ಫೋಟೋನ ಅಪ್ಡೇಟ್ ಮಾಡಬೇಕು, ಅದು ಲೈವ್ ಕ್ಯಾಪ್ಚರ್ ಕೂಡ ಇರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ನಾವು ಮೊಬೈಲಲ್ಲಿ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ರೀ. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳ ಡೌಟ್ ಇತ್ತು, ಈ ಎಕ್ಸಾಮ್ ಏನಿರ್ತದೆ ರೀ. ಸ್ನೇಹಿತರೆ, ಎಕ್ಸಾಮಲ್ಲಿ ಮೇನ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಸ್ನೇಹಿತರೆ, ಮೊದಲಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಬಂದು ಕೇವಲ 100 ರೂಪಾಯಿ ಇರ್ತದೆ ರೀ. ತಿಳಿತಲ್ಲ, ಕೇವಲ 100 ರೂಪಾಯಿ ಪ್ಲಸ್ ನಿಮ್ಮದು ಅರ್ಜಿ ಶುಲ್ಕ. ನೀವೇನಾದರೂ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಅದೊಂದು 100 ರೂಪಾಯಿ, ಕೇವಲ 200 ರೂಪಾಯಿ ಕೊಟ್ಟು ಅರ್ಜಿ ಸಲ್ಲಿಸಿದರೆ ಈ ಸಾರಿ ಹವಾಲ್ದಾರ್ ಆದರೂ ಆಗ್ಬೋದು ಅಥವಾ MTS ಆದರೂ ಕೂಡ ಆಗ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ ಇರ್ತದೆ. ಬಟ್ ಆದರೆ ಇದು RRB ಗತನೇ ಇರಲ್ಲ ರೀ, ಚೇಂಜ್. ನಿಮಗೆ ಮೇನ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಎಲ್ಲರಿಗೂ ಕೂಡ ಟಫ್ ಆಗ್ತದೆ, ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಷಯನ ಐತಿ. ಅದಕ್ಕಾಗಿ ಇಲ್ಲಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಅಂಕ ಇರಂಗಿಲ್ಲ ರೀ. ತಿಳಿತಲ್ಲ, ಪ್ರತಿಯೊಂದು ಕೂಡ ಇಲ್ಲಿ 20 ಪ್ರಶ್ನೆ ಇರ್ತಾವೆ ರೀ. ಇದಕ್ಕೆ 20 ಅದಕ್ಕೆ 20 ಅಂತೇಳಿ ಒಂದು ಪ್ರಶ್ನೆಗೆ 3 ಅಂಕ ಇರ್ತದೆ ರೀ. ಒಂದು ಪ್ರಶ್ನೆಗೆ 3 ಅಂಕ ಇರ್ತೈತಿ. ಯಾವುದೇ ರೀತಿಯಲ್ಲಿ ಸ್ನೇಹಿತರೆ, ಇಲ್ಲಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ 2 ಎಕ್ಸಾಮ್ ನಡೆಸ್ತಾರೆ ರೀ ಅವರು.
ಅದು ಎಟ್ ಎ ಟೈಮ್ ನೀವು ಒಮ್ಮೆ ಎಂಟ್ರಿ ಆದ್ರಂದ್ರೆ ಅಲ್ಲೇ ಕೂತು ಬರೋದಿರ್ತಾರೆ ರೀ, ಹೊರಗಡೆ ಏನು ಬರೋ ಅವಶ್ಯಕತೆ ಇರಂಗಿಲ್ಲ ರೀ, ಅಲ್ಲೇ ಕುಂತು ಬರೋದಿರ್ತೈತಿ. ಇಲ್ಲಿ ಇವನು 20-40 ಏನಿರುತ್ತಲ್ಲ ಇದು 20-40 ಇದು ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ರೀ. ದೇವ್ರ ಅಂಕಿ ಹಾಕಿ ಬಂದರೂ ಪಾಸ್ ಹಾಕಿರಿ, ಹಂಗಿರ್ತೈತೆ ರೀ. ಇದು ಆರಾಮಾಗಿರ್ತೈತಿ ಎಕ್ಸಾಮ. ಇದಕ್ಕೆ ಜಸ್ಟ್ ನೀವು 30% ಆದ್ರೆ ಸಾಕ್ರಿ. ಅಂದ್ರೆ ನಿಮ್ದು ಎಷ್ಟು ಪ್ರಶ್ನೆ ಸರಿಯಾಗಬೇಕು ರೀ? 12ರಿಂದ 13 ರೀ. ಯಾಕಪ್ಪ ಅಂದರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ಬೇರೆ ಇರ್ತದೆ, SC/ST ಬೇರೆ ಇರ್ತದೆ, OBC ಬೇರೆ ಇರ್ತದೆ, EWC ಬೇರೆ ಇರ್ತದೆ ರೀ. ಮಿನಿಮಮ್ ಅಂದ್ರೆ ಒಂದು 12ರಿಂದ 13 ಪ್ರಶ್ನೆ ಕರೆಕ್ಟ್ ಆದವು ಅಂದ್ರೆ ಮುಗಿತ್ರಿ, ನೀವು ಎಕ್ಸಾಮ್ ಪಾಸ್ ಆದಂಗೆ ರೀ. ಇದು ಬಂದು ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರೋಂಗಿಲ್ಲ. ಯಾವ್ದು ನಿಮ್ಮ ಮನ್ಸಿಗೆ ಬಂದಿದ್ದು ಹಾಕಿ ಬರ್ರಿ, ಪಾಸ್ ಹಾಕಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋದು ನಿಮ್ಮದು ಇಲ್ಲಿ GK ಮತ್ತು ಇಂಗ್ಲೀಷ್ ಗ್ರಾಮರ್. ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ ರೀ. ಇದ್ರ ಮೇಲೆ ನಿಮ್ಮದು ಕಟಾಪ್ ನಿಲ್ತದೆ ರೀ. ತಿಳಿತಲ್ಲ. ಇದು ಬಂದು ಕೂಡ ಒಂದು ಪ್ರಶ್ನೆಗೆ 3 ಅಂಕ ಇರ್ತದೆ. ಇಲ್ಲಿ 25, 50 ಪ್ರಶ್ನೆ ಇರ್ತಾವೆ ರೀ. ತಿಳಿತಲ್ಲ. ಒಟ್ಟಾರೆಯಾಗಿ ಇಲ್ಲಿ ಈ 40 ಪ್ರಶ್ನೆಗೆ 45 ನಿಮಿಷ, ಇಲ್ಲಿ 50 ಪ್ರಶ್ನೆಗೆ ಕೂಡ ಇದು 40 ಪ್ರಶ್ನೆಗೆ 45 ನಿಮಿಷ, ಇಲ್ಲಿ 50 ಪ್ರಶ್ನೆಗೂ ಕೂಡ 45 ನಿಮಿಷ ಇರ್ತದೆ. ಇದು ಜನರಲ್ ಸೈನ್ಸ್ ಜನರಲ್ ಅಂದರೆ GK ರೀ. ಪ್ರತಿಯೊಂದು ಬರ್ತಾ ಭಾರತ ಇತಿಹಾಸ, ಭಾರತ ಸಂವಿಧಾನ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಅದೇ ರೀತಿ ಜನರಲ್ ಸೈನ್ಸ್ ಕೂಡ ಇರ್ತದೆ. ಇಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಪ್ರತಿಯೊಂದನ್ನು ಕೂಡ ಓದ್ಕೋಬೇಕು. ಸ್ನೇಹಿತರೆ, ನಮ್ಮ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಪ್ರಿಪೇರ್ ಮಾಡಿರ್ತೀವಿ. ಬೆಸ್ಟ್ ಅದಾವೆ. 100% ನಿಮ್ಮದು GK ಮತ್ತು ಇಂಗ್ಲೀಷ್ ಗ್ರಾಮರ್ ಕವರ್ ಆಗ್ತದೆ ರೀ. ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಇರೋರು ಅಪ್ಲಿಕೇಶನ್ ಹಾಕಿದಾರು. ಆಲ್ರೆಡಿ ಇಲ್ಲಿ ನಂಬರನ್ನು ಮೆನ್ಷನ್ ಮಾಡಿದ್ವಲ್ಲ, ಆ ನಂಬರ್ಗೆ ನೀವು ಹೋಗಿ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದರೆ ಸಾಕು, ನಿಮಗೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಾರೆ. 9538151535 ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ PDF ನೋಟ್ಸ್ ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಎಲ್ಲ ನೋಟ್ಸ್ ಸಿಗ್ತಾವೆ ರೀ. ನೋಟ್ಸ್ ಬಂದು ನಿಮಗೆ GK ಆಗಿರ್ಬೋದು, ಅದೇ ರೀತಿ ಇಲ್ಲಿ ನಿಮಗೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡಲಾಗ್ತದೆ. ಸ್ನೇಹಿತರೆ, ಇಲ್ಲಿ GKಗೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವೆ. ಪಿಕ್ಸ್ ಕ್ವಶನ್ದ ಬರ್ತಾವೆ ರೀ. ಪಿಕ್ಸ್ ಇಂಪಾರ್ಟೆಂಟ್ ಪ್ರಶ್ನೆ ಇರ್ತಾವೆ. ಅತಿ ಹೆಚ್ಚು ಬಾರಿ SSC MTS ಆಗಿರ್ಬೋದು, ಅದೇ ರೀತಿ SSC GDಯಲ್ಲಿ ಕೇಳಿದ ಪ್ರಶ್ನೆಗಳು ಕೂಡ ಇರ್ತಾವೆ ರೀ. ಮಿಸ್ ಮಾಡದೆ ಇಂಟ್ರೆಸ್ಟ್ ಇರೋದು ತೆಗೆದುಕೊಳ್ಳಬೋದಾಗಿರ್ತದೆ. ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ಅಂತ ಯಾವ ರೀತಿ ಇದೆ ಅಂತ ಗೊತ್ತಾಯ್ತು ರೀ. ಇದಕ್ಕೆ ನೆಗೆಟಿವ್ ಇರೋಂಗಿಲ್ಲ, ಇದಕ್ಕೆ ನೆಗೆಟಿವ್ ಇರ್ತದೆ ರೀ. ಇದು ಬರೀ ಜಸ್ಟ್ ಕ್ವಾಲಿಫಿಕೇಷನ್ ಅಂದ್ರೆ ಕ್ವಾಲಿಫೈ ಆಗಕ್ಕೆ ರೀ. ನಿಮ್ದಿಲ್ಲಿ ಮಿನಿಮಮ್ ಒಂದು 13 ಅಥವಾ 30 ಪ್ರಶ್ನೆ 30 ಆನ್ಸರ್ ಅಂಕ ಬರಲಿಲ್ಲಪ್ಪ ಅಂದ್ರೆ ನೀವಿಲ್ಲಿ ಫೇಲ್ ಆದಂಗೆ ರೀ. ಇದು ಈ ಪೇಪರ್ ಚೆಕ್ ಆಗಂಗಲ್ಲ ರೀ. ತಿಳಿತಲ್ಲ. ಅದು ಕೂಡ ಇಲ್ಲಿ ಇರ್ತದೆ. ತೋರಿಸ್ತೀನಿ ಯಾವ ಕ್ಯಾಟಗರಿಗೆ ಎಷ್ಟಂತೇಳಿ. ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್ ಹವಾಲ್ದಾರ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ ಇರ್ತದೆ ರೀ. MTSಗೆ ಯಾವುದೇ ರೀತಿಯ ಫಿಸಿಕಲ್ ಇರೋಲ್ಲ, ಬಟ್ ಹವಾಲ್ದಾರ ಹುದ್ದೆಗಳಿಗೆ ಫಿಸಿಕಲ್ ಇರ್ತದೆ ರೀ. ಫಿಸಿಕಲ್ ಬಂದು ಏನು ಟಪ್ ಇರಂಗಿಲ್ಲ ರೀ. ಓಡೋದತ್ತಿ ಏನಿರಂಗಿಲ್ಲ, ನಡ್ಕೋತಾ ಹೋಗೋದು ಇರ್ತದೆ ರೀ. ವಾಕಿಂಗ್ ಇರ್ತದೆ ರೀ. ಬಾಯ್ ವಾಕಿಂಗ್ 1600 ಮೀಟ್ರನ್ನು 15 ನಿಮಿಷದಾಗ ಮುಗಿಸ್ಬೇಕು ರೀ. 1600 ಅಂದ್ರೆ 1.6 ಕಿಲೋಮೀಟ್ರ್ ರೀ. ನಿಮ್ಮದು ಆರ್ಮಿ ರನ್ನಿಂಗ್ ಏನಿರುತ್ತಲ್ಲ ಅದೇ ಇರ್ತೈತಿ. ಬಟ್ ಇಲ್ಲಿ 5 ನಿಮಿಷ 6 ನಿಮಿಷ ಇರಂಗಿಲ್ಲ ರೀ. 15 ನಿಮಿಷ ಇರುತ್ತೆ. ಆರಾಮ್ ನಡ್ಕೋತಾ ಹೋಗಿ ಮುಟ್ಬೋದು. ಇನ್ನು ಅದೇ ರೀತಿ 1 ಕಿಲೋಮೀಟ್ರ್ ಮಹಿಳೆಯರಿಗೆ 1 ಕಿಲೋಮೀಟ್ರ್ ಇರುತ್ತೆ, 20 ನಿಮಿಷ ರೀ ಅವರಿಗೆ, ಮಹಿಳೆಯರಿಗೆ. ಇದು ಪುರುಷರಿಗೆ. ತಿಳಿತಲ್ಲ. ಇನ್ನು ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂತೆ ಹೈಟ್ ಕೂಡ ಇರ್ತದೆ. ಪುರುಷ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ ರೀ. ನಮ್ಮ ಪೊಲೀಸ್ ಇಲಾಖೆ ಇರಲಿ, SSC GD ಇರಲಿ, ಎಲ್ಲ ಕೂಡ 168+ ಬೇಕಾಗ್ತದೆ. ಬಟ್ ಇಲ್ಲಿ ಕೇವಲ 157.5 ಇದ್ದರೆ ಸಾಕು. ಮಹಿಳಾ ಅಭ್ಯರ್ಥಿಗೆ ನೋಡ್ರಿ, ಮಹಿಳಾ ಅಭ್ಯರ್ಥಿಗೆ 152 ಸೆಂಟಿಮೀಟ್ರ್ ರೀ. ಇಲ್ಲಿ ಪುರುಷ ಅಭ್ಯರ್ಥಿಗೆ ಚೆಸ್ಟ್ ಅನ್ನೋದು ಇರ್ಬೇಕು ರೀ, 81 ಸೆಂಟಿಮೀಟ್ರ್ ಇರಬೇಕು. ಹಿಗ್ಗಿಸಿದಾಗ ಅದು 5 ಸೆಂಟಿಮೀಟ್ರ್ ಆಗ್ಬೇಕು ರೀ. ಅಂದರೆ 81 ಇದ್ದಿದ್ದು 86 ಆಗ್ಬೇಕು ರೀ. ಹಿಗ್ಗಿಸುವಿಕೆ ಅಂತ ಇರ್ತದೆ ರೀ. ಇದು ನಾರ್ಮಲಾಗಿ ಎಲ್ಲ ಕಡೆ ಇರ್ತದೆ ರೀ, ಎಲ್ಲ ಗೊತ್ತಿರ್ತದೆ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 48 kg ನಿಮ್ಮದು ತೂಕ ಅನ್ನೋದು ಇರ್ಬೇಕು ರೀ. ತಿಳಿತಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಆಗಿದ್ರೆ ಅಪ್ಲಿಕೇಶನ್ ಹಾಕಾಕ್ರಿ. ನಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಕೇಳಾಕತ್ತಿದ್ರಿ. ಸ್ನೇಹಿತರಿಗೆ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿರ್ತಾರ. ಸ್ನೇಹಿತರೆ, ಅರ್ಜಿನ ಸಲ್ಲಿಸಕ್ಕೆ ಮೇನಾಗಿ ಆಧಾರ್ ಕಾರ್ಡ್ ಬೇಕು ರೀ. ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಬೇಕು. ವೋಟರ್ ID ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೀತದ. ಬಟ್ ಆಧಾರ್ ಕಾರ್ಡ್ ಬೆಸ್ಟ್ ರೀ. ಮತ್ತು ಅದ್ರ ಜೊತೆಗೆ ಇದು ಎಲ್ಲ ಒಂದು ನಿಮ್ಮದು ಎಕ್ಸಾಮ್ಗೆ ಹೋಗಬೇಕು ರೀ. ನಾ ಹೇಳಕತ್ತಿದ್ದು ಬೇರೆ ಇದನ್ನು ನೋಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಹೇಳೋದ ಕಡೆ ಗಮನ ಕೊಡ್ರಿ. ಮೇನಾಗಿ ಆಧಾರ್ ಕಾರ್ಡ್ ಒಂದು ರೀ, SSLC ಮಾರ್ಕ್ಸ್ ಕಾರ್ಡ್ ಬೇಕು ರೀ, ನಿಮ್ಮದು ಫೋಟೋ ಬೇಕು ರೀ. ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಬೇಕು ರೀ. ಅದು ಆ್ಯಪ್ ಇರ್ತದೆ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಅರ್ಜಿ ಸಲ್ಲಿಸು ಅಂತ ಕೂಡ ತಿಳಿಸ್ತೀವಿ. ಅದರಾಗೆಲ್ಲ ತಿಳಿತದ ನಿಮಗೆ.
ಇನ್ನು ಅಂಗವಿಕಲ ಅಭ್ಯರ್ಥಿ ಇದ್ರೆ ಅಂಗವಿಕಲ ಪ್ರಮಾಣ ಪತ್ರ ಬೇಕು ರೀ. ಎಕ್ಸ್ ಸರ್ವಿಸ್ ಮ್ಯಾನ್. ಇನ್ನು ಅದೇ ರೀತಿ ನಿಮ್ಮದು ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ. OBC ಇರಲಿ, SC STದ ಕಾಸ್ಟ್ ಇನ್ಕಮ್ ಇರಲಿ, ಪ್ರತಿಯೊಂದು ಕೂಡ ಇಂಗ್ಲೀಷಲ್ಲೇ ಇರ್ಬೇಕು ರೀ. OBC ತೆಗೆಸೋರು ಇನ್ನೂ ಟೈಮ್ ಐತ್ರಿ, ತೆಗ್ಸೊಂದು ಹಾಕ್ಬೋದು ರೀ. ಇಲ್ಲ ಅಂದರೆ ಜನರಲ್ ಕ್ಯಾಟಗರಿ ಆದರೂ ಕೂಡ ಹಾಕೋಬೋದು ನೀವು. ಬಟ್ ಯಾವುದೇ ಇದ್ದರೂ ಕೂಡ ಇಂಗ್ಲೀಷಲ್ಲಿ ಇರ್ಬೇಕು ನಿಮ್ದು ಇಲ್ಲಿ. OBC ಆಗಿರಲಿ, SC STದಾಗಿರಲಿ, ಇಲ್ಲ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲೇ ಇರ್ಬೇಕು ರೀ. OBC ಸ್ಪೆಷಲಿ SC STದಂತರೂ ಅಭ್ಯರ್ಥಿಗಳದ್ದು ಇಂಗ್ಲೀಷ್ನಾಗ ಇದ್ದೇ ಇರ್ತದೆ ರೀ. OBC ಫಾರ್ಮ್ ತೆಗ್ಸೋರು ಇಂಗ್ಲೀಷ್ನಾಗ ತೆಗ್ಸೊಂಬರ್ರಿ. ಸೆಂಟ್ರಲ್ ಗೌರ್ಮೆಂಟಿಗೆ ಇಂಗ್ಲೀಷ್ದಾಗ ಬೇಕು ರೀ. ಅದು ಬಂದ್ರಿಂದ ಅಪ್ಲಿಕೇಶನ್ ಹಾಕುವ ಪೂರ್ವದಲ್ಲೇ ಇರ್ಬೇಕು ರೀ. ಅಂದ್ರೆ ಅಪ್ಲಿಕೇಶನ್ ಎಂಡ್ ಯಾವಾಗ ಆಗ್ತದೆ ಅದಕ್ಕಿಂತ ಮೊದಲೇ ನೀವು ತೆಗ್ಸಿಕೊಂಡದ್ದು ಇರ್ಬೇಕು ರೀ. ಅದಾದ ನಂತರ ತಕ್ಷಣ ನಾವು ಅಪ್ಲಿಕೇಶನ್ ಹಾಕೋಣ ಆಮೇಲೆ ತೆಗ್ಸೋಂಥ ಆ ರೀತಿ ಇತ್ತಂದ್ರೆ ನೀವು ಸೆಲೆಕ್ಷನ್ ಆಗಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತೀರಾ. ತಿಳಿತಲ್ಲ. ಒಟ್ಟು ಕೂಡ ಒರಿಜಿನಲ್ಲ ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಹಾಕಿರಿ. ಇನ್ನು ಅಪ್ಲಿಕೇಶನ್ಗೆ ಹಾಕಕ್ಕೆ ಟೈಮ್ ಐತಿ. 15 ದಿವಸ ಒಳಗಡೆ ನಿಮ್ಮದು OBC ಬರ್ತವೆ. OBC ಇಲ್ಲಾಂದ್ರೆ ತೆಗ್ಸೋಡ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.